ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ಸೋಮವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿವಿಗೂ ಮುಂಚೆ ಪೂರ್ತಿ ವಿಡಿಯೋನ ನೋಡಿಕೊಂಡು ಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ಸಂಚಿಕೆಯಲ್ಲಿ ಮೊದಲಿಗೆ ಸಹನಾ ಅವರು ಹೋಟೆಲ್ನ ನಡೆಸ್ತಾ ಇರ್ತಾರೆ. ಹೋಟೆಲ್ ಮುಂದೆ ಒಬ್ಬ ಹುಡುಗ ಹೋಗ್ತಾ ಇರ್ತಾನೆ. ಇದಕ್ಕಿದಂತೆ ತಲೆ ಸುತ್ತಿ ಬಿದ್ದೋಗ್ತಾನೆ. ಅದನ್ನ ನೋಡಿರೋ ಅಂತ ಅಲ್ಲಿದ್ದ ಜನರು ನಮ್ಗೆ ಯಾಕಪ್ಪ ಅಂತ ಅನ್ಕೊಳ್ತಾರೆ. ಸಹನಾ ಅವರು ಇದಕ್ಕಿದಂತೆ ಓಡ್ ಬಂದು ಇದೇನಣ್ಣ ಎತ್ತದ್ ಬಿಟ್ಟು ಈ ಥರ ಮಾತಾಡ್ತಾ ಇದ್ದೀರಾ ಅಂತ ಹೇಳಿ ಎಪ್ಸಿ ನೀರನ್ನ ಕೊಡ್ತಾರೆ. ಅದಾದ ನಂತರ ಊಟನ ಮಾಡಪ್ಪ, ನಿನ್ನನ್ನು ನೋಡಿದ್ರೆ ಊಟ ಮಾಡಿಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ ಅಂತ ಹೇಳಿ ಕೊಡ್ತಾರೆ. ಆಗ ಆ ಹುಡುಗ ನನಗೆ ಊಟ ಬೇಡ, ನನಗೆ ಮೊದಲು ಕೆಲಸ ಆಮೇಲೆ ಊಟ, ನಾನು ಇರೋದಕ್ಕೆ ಇಷ್ಟುದ್ದಾನೇ ಇರ್ಬೋದು, ಆದರೆ ನನ್ನ ಸ್ವಾಭಿಮಾನ ಅನ್ನೋದು 100 ಅಡಿ ಮಟ್ಟಕ್ಕೆ ಇದೆ. ನಾನು ಗಿಡ್ಡನೇ ಆಗಿರ್ಬೋದು, ನಂತರ ನನಗೆ ದೊಡ್ಡದು, ನನಗೆ ಮೊದಲು ಕೆಲಸ ಬೇಕು ಅಂತ ಕೇಳ್ತಾನೆ. ಆಗ ಸಹನಾ ಅವರು ಕೆಲಸ ತಾನೇ ನಾನು ಕೊಡ್ತೀನಿ, ನೀನು ಫಸ್ಟ್ ಊಟ ಮಾಡು ಅಂತ ಹೇಳ್ತಾರೆ. ಆಗ ಹುಡುಗ ಹೌದಾ ಅಂತ ಹೇಳಿ ಖುಷಿಯಿಂದ ಊಟನ ಇಸ್ಕೊಂಡು ಊಟ ಮಾಡ್ತಾನೆ. ಆಗ ಸಹನಾ ಅವರು ಅಪ್ಪಿ ಯಾವ ಊರಿನಿಂದು ಅಂತ ಕೇಳ್ತಾರೆ. ಆಗ ಹುಡುಗ ಅಲ್ಲ, ಬಸ್ಸಲ್ಲಿ ಟಿಕೆಟ್ ತಗೊಳ್ಳುವಾಗ ಊರು ಹೇಳ್ಬೇಕಲ್ಲ, ಆ ಥರ ಇಲ್ಲಿ ಕೆಲಸ ಮಾಡಬೇಕು ಅಂತ ಅಂದರೆ ಊರು ಹೇಳ್ಬೇಕಂತ ಕೇಳ್ತಾನೆ. ಆಗ ಸಹನವರು ಹಾಗೇನಿಲ್ಲ ಅಪ್ಪಿ ಅಂತ ಹೇಳ್ತಾರೆ. ಆಗ ಹುಡುಗ ಸರಿ ಆಯಿತು ಅಂತ ಊಟ ಮಾಡ್ತಾರೆ. ಈ ಕಡೆ ವಸು ಸೀಮಂತಕ್ಕೆ ಎಲ್ಲನೂ ತಯಾರಿ ಆಗಿರುತ್ತೆ. ಆಗ ಬಂಗಾರಮ್ಮ ಮತ್ತು ಸ್ನೇಹ ಇಬ್ಬರು ಕೂಡ ಬರ್ತಾರೆ. ಆಗ ವಸು ಅವ್ವ ನೀನು ಬರ್ತೀಯೋ ಇಲ್ವೋ ಅಂತ ನನಗೆ ತುಂಬಾ ಭಯ ಆಗಿತ್ತು, ಇವರೆಲ್ಲರೂ ಹೇಳಿರೋ ಹಾಗೆ ನೀನು ಬಂದೇ ಬಿಟ್ಟೆ ಕಣವ ಅಂತ ತುಂಬಾ ಖುಷಿ ಪಡ್ತಾ ಇರ್ತಾರೆ. ಆಗ ಬಂಗಾರಮ್ಮನವರು ನಂಜವ್ವ, ನಾನು ಇಲ್ಲಿಗೆ ಬಂದಿರೋದು ನಿನಗೆ ತುಂಬಾ ಖುಷಿಯಾಗಿರ್ಬೇಕಲ್ವೇ, ಯಾಕೆ ಅಂತಂದರೆ ನಾನು ಇಲ್ಲಿಗೆ ಬಂದಿರೋದು ನಿನಗೆ ಸೋತಂಗೆ ಲೆಕ್ಕ ಅಲ್ವೇ ಅಂತ ಹೇಳ್ತಾರೆ. ಆಗ ನಂಜವ್ವ ಏನು ಮಾತಾಡ್ದೇ ಸುಮ್ಮನೆ ನಿಂತಿರ್ತಾರೆ. ಆಗ ಬಂಗಾರಮ್ಮನವರು ನಾನು ತಪ್ಪು ಮಾಡಿರೋರ ಮುಂದೆ ಗರ್ವದಿಂದ ನಡಿತೀನಿ, ಆದರೆ ಇಲ್ಲಿ ತಲೆ ತಗ್ಗಿಸ್ಕೊಂಡು ಬಂದಿದ್ದೀನಿ ಅಂತ ಅಂದರೆ ನಾನು ತಪ್ಪು ಮಾಡಿದ್ದೀನಿ ಅಂತ ಅರ್ಥ ಅಲ್ಲ, ನಾನು ನನ್ನ ಮಕ್ಕಳಿಗೋಸ್ಕರ ತಲೆ ತಗ್ಸಿದ್ದೀನಿ ಅಂತ ಅರ್ಥ. ಬಾಗಿಲು ಎತ್ತರ ಕಮ್ಮಿ ಇದೆ ಅಂತ ತಲೆ ಎತ್ಕೊಂಡು ಹೋಗೋಕ್ಕಾಗುತ್ತಾ, ಅವಾಗ ತಲೆ ತಗ್ಗಿಸ್ಕೊಂಡೇ ಹೋಗ್ಲೇಬೇಕಲ್ವಾ. ನಾನು ನನ್ನ ಮಕ್ಕಳಿಗೋಸ್ಕರ ತಾನೇ ತಲೆ ತೆಗ್ಸಿರೋದು, ಅದಕ್ಕೆ ನನಗೆ ಸಮಾಧಾನ ಐತೆ. ನಾನು ನನ್ನ ಮಕ್ಕಳಿಗೋಸ್ಕರ ಅಲ್ವೇ ತಲೆ ತೆಗ್ಸಿರೋದು, ಅದಕ್ಕೆ ನನಗೆ ಖುಷಿ ಐತೆ. ನಂಜವ್ವ ನೀನು ಇವತ್ತು ಗೆದ್ಬಿಟ್ಟೆ, ಈ ಬಂಗಾರಮ್ಮ ಸೋತ್ಬಿಟ್ಲು. ಮೊದಲನೇಕ್ಕಿಂತ ಈ ಬಂಗಾರಮ್ಮ ನಂಜವ್ವನ ಮುಂದೆ ತಲೆ ತೆಗ್ಸಿರೋದು, ಆದರೆ ಅದು ಖುಷಿಯಿಂದ ಅಂತ ಹೇಳ್ತಾರೆ. ಆಗ ನಂಜವ್ವ ಅವರು ಏನು ಮಾತಾಡದೆ ಸುಮ್ಮನೆ ನಿಂತಿರ್ತಾರೆ. ಎಲ್ಲರೂ ಕೂಡ ಬಂಗಾರಮ್ಮ ಹೇಳಿದ ಮಾತನ್ನು ಕೇಳಿ ಖುಷಿ ಪಡ್ತಿರ್ತಾರೆ. ಆಗ ಸ್ನೇಹ ಅವರು ಯಾಕೆ ನಂಜವ್ವ, ನಮ್ಮ ಅತ್ತೆ ಬಂದಿರೋದು ನಿನಗೆ ಖುಷಿ ಆಗ್ತಾ ಇಲ್ವಾ, ಏನು ಮಾತಾಡದೆ ಹಾಗೆ ನಿಂತಿದ್ದೀರಾ ಅಂತ ಕೇಳ್ತಾರೆ. ಆಗ ನಂಜಮ್ಮ ಬಂಗಾರಮ್ಮ ಯಾಕೆ ಆ ರೀತಿ ಮಾತಾಡ್ತಾ ಇದೆಯಾ, ನೀನು ನಮ್ಮ ಮನೆಗೆ ಬಂದಿರೋದು ತುಂಬಾ ಖುಷಿ ಆಗ್ತಾ ಇದೆ. ಹೇಳಬೇಕು ಅಂತ ಅಂದರೆ ನಾವಿಬ್ರು ಗೆದ್ದಂಗೆ. ಹೇಗೆ ಅಂತಂದರೆ ನೀನು ನಮ್ಮ ಸೊಸೆ ಸೀಮಂತಕ್ಕೆ ಬಂದಿದ್ದೀಯಾ ಅಂತ ಅಂದರೆ ನಾನು ನಿನ್ನ ಮನಸ್ಸು ಗೆದ್ದಂಗಲ್ವೇ ಅಂತ ಹೇಳ್ತಾರೆ. ಆಗ ಬಂಗಾರಮ್ಮ ಏನು ಮಾತಾಡದೆ ನಗ್ತಾ ಇರ್ತಾರೆ. ಆಗ ಪುಟ್ಟಕ್ಕ ಅವರು ಅಮ್ಮೋರೆ, ತಾಯಿಯಾಗಿ ಯಾವ ರೀತಿ ನಡ್ಕೊಳ್ಬೇಕು ಅಂತ ನೀವು ಹೇಳ್ಕೊಟ್ಟಿದ್ದೀರಾ, ನನ್ನ ಪ್ರಕಾರ ನೀವಿಬ್ರು ಸೋತಂಗಲ್ಲ, ನೀವು ನಿಮ್ಮಿಬ್ಬರು ಮಕ್ಕಳು ಮನಸ್ಸನ್ನು ಗೆದ್ದಂಗೆ ಅಂತ ಹೇಳ್ತಾರೆ. ಆಗ ನಂಜವ್ವ ಅವರು ವಸು ನಿನಗೆ ಇವಾಗ ಖುಷಿ ಆಯ್ತಲ್ವಾ ಅಂತ ಕೇಳ್ತಾರೆ. ಆಗ ವಸು ಅವರು ಹೌದು ಅಂತ ಹೇಳ್ತಾರೆ. ಆಗ ಪುಟ್ಟಕ್ಕ ಸರಿ ಸರಿ ಆಯಿತು, ಶಾಸ್ತ್ರನ ಶುರು ಮಾಡೋಣ ಅಂತ ಹೇಳಿ ವಸುನ ಕೂರಿಸ್ತಾರೆ. ಆಗ ನಂಜವ್ವ ವಸುಗೆ ಹಾರನ ಹಾಕಿ ಅರಿಶಿನ ಕುಂಕುಮ ಅಕ್ಷತೆ ಕಾಳನ್ನೆಲ್ಲ ಹಾಕಿ ಹೂ ಮೂಡಿಸ್ತಾರೆ. ಅದಾದ ನಂತರ ಒಳ್ಳೊಳಗೆ ಹುರ್ಕೊಂಡು ಸ್ವೀಟ್ನ ತಿನ್ನಿಸ್ತಾರೆ. ಅವರಾದ್ಮೇಲೆ ಬಂಗಾರಮ್ಮ ಬರ್ತಾರೆ. ಬಂಗಾರಮ್ಮ ಅವರು ಕೂಡ ಅರಿಶಿನ ಕುಂಕುಮ ಅಕ್ಷತೆ ಕಾಳು ಮತ್ತು ಬಳೆಗಳನ್ನು ತೊಡಿಸಿ ಖುಷಿಯಿಂದ ವಸುಗೆ ಮುತ್ತಿಟ್ಟು ಆಶೀರ್ವಾದನ ಮಾಡ್ತಾರೆ. ಅವರೆಲ್ಲ ಆದಮೇಲೆ ಬಂಗಾರಮ್ಮ ಸ್ನೇಹ ಎಲ್ಲರೂ ಕೂಡ ಆ ರೀತಿ ಮಾಡ್ತಾರೆ. ಮತ್ತೆ ಬಂಗಾರಮ್ಮ ನಂಜವ್ವ ಪುಟ್ಟಕ್ಕ ಸ್ನೇಹ ಶಶಿಕಲಾ ಎಲ್ಲರೂ ಸೇರಿ ವಸುಗೆ ಆರತಿನ ಮಾಡ್ತಾರೆ. ಈ ಕಡೆ ಪೊಲೀಸ್ ಅವರು ಸಹನಾ ಹೋಟೆಲ್ ಹತ್ರ ಬಂದಿರ್ತಾರೆ. ಆಧಾರ್ ಕಾರ್ಡ್ನ ಮಾಡಿಸೋ ಸಲುವಾಗಿ ನಿನ್ನ ಹೆಸರು ಏನಮ್ಮ ಅಂತ ಕೇಳ್ತಾರೆ. ಆಗ ಸಹನಾ ಅವರು ನನ್ನ ಹೆಸರು ಸಾಧನ ಅಂತ ಹೇಳ್ತಾರೆ. ಆಗ ಪೊಲೀಸ್ ಅವರು ಏನಮ್ಮ ನಿನ್ನ ಹೆಸರು ಸಹನಾ ಅಲ್ವಾ, ಸಾಧನ ಅಂತ ಹೇಳ್ತಾ ಇದೆಯಾ ಅಂತ ಕೇಳ್ತಾರೆ. ಆಗ ಸಹನಾ ಅವರು ಸಹನಾನೇ ಸತ್ತಾಗೈತೆ ಅಂದಮೇಲೆ ಹೆಸರೇನಕ್ಕೆ, ನನ್ನ ಹೆಸರು ಸಾಧನ ಸಾಹೇಬ್ರೆ ಅಂತ ಹೇಳ್ತಾರೆ. ಆಗ ಪೊಲೀಸ್ ಅಪ್ಪ ಇದ್ದವರು ಅಲ್ಲಮ್ಮ ನನಗೆ ನಿಮ್ಮ ತಂದೆ ವಯಸ್ಸು ಅಷ್ಟು ಆಗಿದೆ ಅಲ್ವಾ ಅಂತ ಕೇಳ್ತಾರೆ. ಹೌದು ಅಂತ ಹೇಳಿದ್ರೆ ಅಲ್ಲಮ್ಮ ನೀನು ನನ್ನನ್ನು ಸಾಹೇಬ್ರೆ ಅಂತ ಯಾಕಮ್ಮ ಕರಿತೀಯ, ನನಗೆ ಇನ್ನಷ್ಟೇ ವಯಸ್ಸಿನ ಒಬ್ಳು ಮಗಳಿದ್ದಾಳೆ ಗೌರಿ ಅಂತ, ಅವಳು ನನ್ನನ್ನು ಅಪಾಯ ಅಂತ ಕರೀತಾಳೆ ಅಂತ ಹೇಳ್ತಾರೆ. ಆಗ ಸಹನಾ ಅವರು ಪೊಲೀಸ್ನೇ ಅಪಾಯ ಅಂತ ಕರೀತಾರೆ. ತುಂಬಾ ಖುಷಿ ಆಯಿತು ಕಣಮ್ಮ ಅಂತ ಹೇಳ್ತಾರೆ. ಆ ಸಮಯದಲ್ಲಿ ಸಹನಾ ಅವರು ಗೋಪಾಲ ಅವ್ರನ್ನ ನೆನಪು ಮಾಡ್ಕೊಳ್ತಾ ಇರ್ತಾರೆ. ಆಗ ಸಹನಾ ಅವರು ಚೋಟು ಅಪ್ಪ ಹಿಂಗೆ ಒಂದು ಪ್ಲೇಟ್ ಇಡ್ಲಿನ ತಂದ್ಕೊಡು ಅಂತ ಹೇಳ್ತಾರೆ. ಆಗ ಚೋಟು ಇಡ್ಲಿನ ತಂದ್ಕೊಟ್ಟು ಡೇಂಜರ್ ಪಾರ್ಟಿ ಅಂತ ಪೊಲೀಸ್ಗೆ ಹೇಳ್ತಾರೆ. ಆಗ ಪೊಲೀಸ್ ಅವರು ಯಾರನ್ನ ನೋಡಿ ನೀನು ಈ ಥರ ಹೇಳ್ತಾ ಇದೆಯಾ ಅಂತ ಕೇಳಿದ್ರೆ ಇನ್ಯಾರನ್ನ, ಪೊಲೀಸ್ ಬಟ್ಟೆ ಹಾಕೊಂಡಿರೋನ್ನ ನಿಮ್ಮನ್ನೇ ನಾನು ಡೇಂಜರ್ ಪಾರ್ಟಿ ಅಂತ ಹೇಳ್ತಾ ಇರೋದು ಅಂತ ಹೇಳ್ತಾರೆ. ಆಗ ಪೊಲೀಸ್ ಅವರು ನಾವು ಪೊಲೀಸ್ ಅಂತ ಅಂದರೆ ನಿನಗೆ ಸ್ವಲ್ಪ ಭಯ ಇರಲಿ ಅಂತ ಹೇಳ್ತಾರೆ. ಭಯ ಅನ್ನೋದು ಕಳ್ಳರಿಗಿರ್ಬೇಕು, ನನಗೆ ಯಾಕಿರಬೇಕು ಭಯ ಅಂತ ಕೇಳ್ತಾನೆ.
ಆಗ ಪೊಲೀಸು ನಾನು ಯಾಕೆ ನಿನ್ನ ಕಣ್ಣಿಗೆ ಡೇಂಜರ್ ಪಾರ್ಟಿ ಥರ ಕಾಣಿಸ್ತೀನಿ ಅಂತ ಕೇಳ್ತಾರೆ. ಆಗ ಚೋಟು ಮತ್ತಿನ್ನೇನು ನಿಜವಾದ ಕಳ್ಳರು ನಿಮಗೆ ಸಿಗಲ್ಲ ಅಂತ ನಮ್ಮಂಥ ಅಮಾಯಕರ ಹತ್ರ ಬಂದು ವಸೂಲಿ ಮಾಡ್ತೀರಾ. ನಿಮ್ಮ ವ್ಯವಹಾರ ರೌಡಿಗಳ ಜೊತೆ ಬರೀ ಮಾತಲ್ಲೇ ಇರುತ್ತೆ, ಆದರೆ ನಮ್ಮ ಜೊತೆ ವಸೂಲಿಯಾಗಿರುತ್ತೆ ಅಂತ ಹೇಳ್ತಾರೆ. ಅದನ್ನು ಕೇಳಿ ಪೊಲೀಸ್ ಅವ್ರಿಗೆ ತುಂಬಾ ಬೇಜಾರಾಗುತ್ತೆ. ಆಗ ಸಹನವರು ಚೋಟು ನೀನು ಆ ರೀತಿಯೆಲ್ಲ ಮಾತಾಡಬಾರ್ದು, ಪೊಲೀಸವರು ನಮಗೋಸ್ಕರ ಪ್ರಾಣನ ಪಣಕ್ಕಿಟ್ಟು ಕರ್ತವ್ಯನ ನಿಭಾಯಿಸ್ತಾರೆ ಗೊತ್ತಾ ಅಂತ ಹೇಳ್ತಾರೆ. ಆಗ ಪೊಲೀಸವರು ಹೋಗ್ಲಿ ಬಿಡಮ್ಮ ಸಾಧನ ಚಿಕ್ಕ ಹುಡುಗ ಅಲ್ವಾ ಆ ರೀತಿ ಮಾತಾಡ್ತಾನೆ ಅಂತ ಹೇಳ್ತಾರೆ. ಆಗ ಚೋಟು ಏನು ಮಾತಾಡದೆ ಸುಮ್ಮನಾಗ್ಬಿಡ್ತಾನೆ. ಆಗ ಪೊಲೀಸವರು ನೋಡು ಪುಟ, ಎಲ್ಲರೂ ಅದೇ ಥರ ಇರೋದಿಲ್ಲ, ಕೆಲವರು ಮಾಡೋ ಅಂತ ಕೆಟ್ಟ ಕೆಲಸದಿಂದ ಅದೇ ಹಣೆಪಟ್ಟಿನ ಕಟ್ಬಿಡ್ತಾರೆ. ಕಾನೂನು ಅಂತ ಅಂದರೆ ಸುರಕ್ಷತೆ ಮತ್ತು ಸೌಹಾರ್ದತೆಗೆ ಹೆಸರುವಾಸಿ ಕಣಪ್ಪ. ಹೋಗ್ತಾ ಹೋಗ್ತಾ ಎಲ್ಲನೂ ನಿನಗೆ ಒಂದೊಂದಾಗಿ ಅರ್ಥ ಆಗುತ್ತೆ. ಆದರೆ ನನಗಿವಾಗ ತುಂಬಾ ಹೊಟ್ಟೆ ಹಸಿತಾ ಇದೆ ಕಣಪ್ಪ, ನನಗೆ ತಿಂಡಿ ತಿನ್ನೋಕೆ ಬಿಡು, ನಾನು ತಿಂಡಿ ತಿಂದಿದ್ದಕ್ಕೆ ದುಡ್ಡು ಕೊಡ್ತೀನಿ ಗೊತ್ತಾಯ್ತಾ ಅಂತ ಹೇಳ್ತಾರೆ. ಆಗ ಚೋಟು ಸರಿ ಸರಿ ಆಯಿತು, ಹಾಗಾದರೆ ಸಾಹೇಬ್ರಿಗೆ ಇನ್ನೊಂದು ವಡೆ ಅಂತ ಹೇಳಿ ವಡೆನ ತರೋದಕ್ಕೆ ಅಂತ ಹೋಗ್ತಾನೆ. ಈ ಕಡೆ ಪಲ್ಲವಿ ಅವರು ವೋಟಿಂಗ್ ಬೋರ್ಡ್ನ ಬರಿತಾ ಇರ್ತಾರೆ. ಆಗ ಸ್ನೇಹ ಅವರು ರಾಧಾನ ನೋಡಿ ಪಾಪ ರಾಧಾ ನಿನಗೆ ಈ ಥರ ಆಗಬಾರ್ದಾಗಿತ್ತು, ನೆಕ್ಸ್ಟ್ ಟೈಮ್ಗೆ ಬೆಟರ್ ಲಕ್ ಅಂತ ಹೇಳಿ ಉರಿಸ್ತಾ ಇರ್ತಾರೆ. ಆಗ ಪಲ್ಲವಿ ಅವರು ನಮ್ಮ ಅತ್ತಿಗೆ ಸೀಮಂತನ ಎಲ್ಲರೂ ಕೂಡ ಸುಸೂತ್ರವಾಗಿ ನಡೆಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳ್ತಾರೆ. ಅದಾದ ನಂತರ ಇಲ್ಲಿ ಒಂದು ಬೋರ್ಡ್ ಇದೆ, ಗಂಡು ಮತ್ತು ಹೆಣ್ಣು ಅಂತ ಬರೆದಿದ್ದೀವಿ, ನಮ್ಮ ಅತ್ತಿಗೆಗೆ ಯಾವ ಮಗು ಆಗಬೇಕು ಅಂತ ಇಲ್ಲಿರೋ ಹಿರಿಯರು ಬಂದು ನಿರ್ಧಾರ ಮಾಡಬೇಕು, ಮೊದಲಿಗೆ ಬಂಗಾರಮ್ಮನವ್ರನ್ನ ಬರ ಮಾಡ್ಕೊಳ್ಳೋಣ ಅಂತ ಹೇಳಿ ಚಪ್ಪಾಳೆ ಮೂಲಕನ ಕರೀತಾರೆ. ಆಗ ಬಂಗಾರಮ್ಮ ಅವರು ಗಂಡು ಪಾಪು ಮತ್ತು ಹೆಣ್ಣು ಪಾಪು ಎರಡಕ್ಕೂ ಕೂಡ ರೈಟ್ ಆಗ್ತಾರೆ. ಗಂಡು ಮಗು ಆದ್ರೇನು ಹೆಣ್ಮಗು ಆದ್ರೇನು ಒಟ್ಟಿನಲ್ಲಿ ಮಗು ಆರೋಗ್ಯವಾಗಿರಬೇಕು ಅಂತ ಹೇಳ್ತಾರೆ. ಅದಾದ ನಂತರ ನಂಜಮ್ಮ ಬರ್ತಾರೆ, ನನಗೆ ವಂಶರದಕ ಬೇಕು ಅಂತ ರೈಟ್ ಆಗ್ತಾರೆ. ನಂತರ ಕಂಠಿಯವರು ಬಂದು ನನಗೆ ಸೊಸೆ ಬೇಕು ಅಂತ ಹೇಳಿ ರೈಟ್ ಆಗ್ತಾರೆ. ಹೀಗೆ ಎಲ್ಲರೂ ಕೂಡ ವೋಟ್ ಹಾಕ್ತಾರೆ. ಇವಾಗ ಫಲಿತಾಂಶದ ಸಮಯ ಅಂತ ಹೇಳಿ ಹೆಣ್ಮಗು ಆಗಲಿ ಅಂತಲೇ ಹೆಚ್ಚು ವೋಟ್ ಬಂದಿರುತ್ತೆ, ಅದನ್ನು ಹೇಳಿ ಎಲ್ಲರೂ ಕೂಡ ಕ್ಲಾಪ್ಸ್ ಮಾಡ್ತಾರೆ. ಆಗ ನಂಜವ್ವ ಪುಟಕ ಮೊದಲಿಗೆ ಗಂಡು ಪಾಪು ಹುಟ್ಟಿದ್ರೆ ಒಳ್ಳೇದಲ್ವಾ ಅಂತ ಕೇಳ್ತಾರೆ. ಆಗ ಪುಟ್ಟಕ್ಕ ಅವರು ಹೌದು, ತಂದೆಗೆ ದುಡಿಯೋ ಚೈತನ್ಯ ಕಡಿಮೆ ಆದಾಗ ಇಡೀ ಮನೆನೂ ಕೂಡ ನಿಭಾಯಿಸ್ಕೊಂಡು ಹೋಗ್ತಾನೆ ಅಂತ ಗಂಡು ಮಗುನ ಬಯಸ್ತಾರೆ ಅಂತ ಹೇಳ್ತಾರೆ. ಆಗ ಬಂಗಾರಮ್ಮನವರು ಪುಟ್ಟಕ್ಕ ನಿನ್ನ ವಿಷಯದಲ್ಲಿ ಬೇರೆನೇ ಇದೆ ಅಲ್ವಾ, ಹೆಣ್ಮಕ್ಳು ಮನಸ್ಸು ಮಾಡಿದ್ರೆ ಗಂಡು ಮಕ್ಳಿಗಿಂತನೂ ಕೂಡ ಸಾಧನೆ ಮಾಡ್ಬೋದು, ಬೇಷ್ ಅನ್ನಿಸ್ಕೊಳ್ಬೋದು, ಅದಕ್ಕೆ ನೀನೇ ಉದಾಹರಣೆ ಅಲ್ವೇ ಅಂತ ಹೇಳ್ತಾರೆ. ಆಗ ಪುಟ್ಟಕ್ಕ ಅವರು ಅಮ್ಮೋರೆ ನಾನು ಒಬ್ಬಳೇ ಅಲ್ಲ, ಎಷ್ಟೋ ಜನ ಹೆಣ್ಮಕ್ಳು ಆತ್ಮವಿಶ್ವಾಸನ ಗಂಟಾಕಂಡೇ ಹುಟ್ಟಿರ್ತಾರೆ ಅಂತ ಹೇಳ್ತಾರೆ. ಆಗ ಸ್ನೇಹ ಅವರು ನಿಜ ಕಣವ, ಬೆಳೀತಿರೋ ಹೆಣ್ಮಕ್ಳಲ್ಲಿ ಮಾನಸಿಕ ಮತ್ತು ದೈಹಿಕ ಬದಲಾವಣೆ ಆಗಿರ್ಬೋದು, ಜೊತೆಗೆ ಹುಟ್ಟಿದ ಮನೆ ಮತ್ತು ಗಂಡನ ಮನೆನ ಸರಿಯಾಗಿ ನಡೆಸ್ಕೊಂಡು ಹೋಗ್ಬೇಕು ಅನ್ನೋ ಕನಸಿನ ಒದ್ದಾಟ, ಇಂಥ ಸಂದರ್ಭ ಏನಾದರೂ ಗಂಡು ಮಕ್ಳಿಗೆ ಬಂದರೆ ಅದನ್ನ ಅವ್ರಿಗೆ ಸಹಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಆಗ ಹೊಸು ಎಷ್ಟೋ ಜನ ಹೆಣ್ಮಕ್ಳು ಬದುಕಬೇಕು ಅಂತ ಬದುಕ್ತಾರೆ, ಇನ್ನು ಎಷ್ಟೋ ಜನ ಹೆಣ್ಮಕ್ಳು ಸಾಧಿಸ್ಬೇಕು ಅಂತ ಬದುಕ್ತಾರೆ, ಆ ಲಿಸ್ಟಲ್ಲಿ ಮೊದಲನೆಯಾಗಿ ಪುಟ್ಟಕ್ಕ ಅಂತ ಹೇಳ್ತಾರೆ. ಆಗ ಎಲ್ಲರೂ ತುಂಬಾ ಖುಷಿ ಪಡ್ತಿರ್ತಾರೆ. ಆದರೆ ನಂಜಮ್ಮ ಮತ್ತು ರಾಧಾ ಇದನ್ನೆಲ್ಲ ಕೇಳಿ ಉರ್ಕೊಳ್ತಾ ಇರ್ತಾರೆ. ಆಗ ಎಲ್ಲರೂ ಸೇರಿ ಪುಟ್ಟಕ್ಕ ಅವ್ರನ್ನ ಹೊಗಳ್ತಾ ಇರ್ತಾರೆ. ಆಗ ಪಲ್ಲವಿ ಅವರು ನಾನು ಹೆಣ್ಣು ಅಂತ ಅಂದರೆ ಸರಸ್ವತಿ ಮತ್ತು ಕಾಳಿ ಅಂತ ಅಂದ್ಕೊಂಡಿದ್ದೆ, ಆದರೆ ಇವಾಗ ಇನ್ನೂ 2 ಹೆಸರು ಸೇರ್ಕೊಂಡಿದೆ, ಪುಟ್ಟಕ್ಕ ಮತ್ತು ಬಂಗಾರಮ್ಮ ಅಂತ ಹೇಳ್ತಾರೆ. ಇದನ್ನ ಕೇಳಿ ನಂಜಮ್ಮ, ಶಶಿಕಲಾ, ರಾಧಾ 3 ಜನನು ಕೂಡ ತುಂಬಾ ಉರ್ಕೊಳ್ತಾ ಇರ್ತಾರೆ. ಆಗ ಪಲ್ಲವಿ ಬಂಗಾರಮ್ಮ ಮತ್ತು ಪುಟ್ಟಕ್ಕಂಗೆ ನಿಮ್ಮ ಮಾತನ್ನು ಕೇಳ್ತಾ ಇದ್ರೆ ಮತ್ತು ನಿಮ್ಮ ಸ್ನೇಹನ ನೋಡ್ತಾ ಇದ್ರೆ ನನಗೂ ಕೂಡ ನಿಮ್ಮಾಗೇನೆ ಬದುಕಬೇಕು ಅಂತ ಅನ್ನಿಸ್ತಾ ಇದೆ. ಸರಿ ಆಯಿತು, ಇವಾಗ ಈ ಪ್ರೋಗ್ರಾಮಿನ ಕೊನೆಯ ಘಟ್ಟ ಅಂತ ಹೇಳ್ತಾರೆ. ಇವಾಗ ಹೊಸು ಅತ್ತಿಗೆ ಮತ್ತು ಅಣ್ಣಯ್ಯ ಯಾವ ಮಗು ಅಂತ ಹೇಳಬೇಕು ಅಂತ ಕೇಳ್ತಾರೆ. ಆಗ ಹೆಣ್ಮಗು ಅಂತ ಇಬ್ಬರು ಕೂಡ ಹೇಳ್ತಾರೆ. ಆಗ ಹೊಸು ಮಗುಗೆ ಹೆಸರನ್ನು ಕೂಡ ಸೆಲೆಕ್ಟ್ ಮಾಡಾಯಿತು ಅಂತ ಹೇಳ್ತಾರೆ. ಅದಕ್ಕೆ ಕಂಠಿ ಅವರು ಏನು ತಂಗ್ಯವ್ವ ಅಂಥದ್ದು ಜೊತೆಗೆ ನಾಮಕರಣನೂ ಮಾಡಿಬಿಟ್ಯಾ ಅಂತ ಕೇಳ್ತಾರೆ. ಎಲ್ಲರೂ ಕೂಡ ಏನು ಹೆಸರಿರ್ಬೋದು ಅಂತ ಆಶ್ಚರ್ಯದಿಂದ ನೋಡ್ತಾ ಇರ್ತಾರೆ. ಆಗ ಹೊಸು ನನಗೇನಾದರೂ ಹೆಣ್ಮಗು ಹುಟ್ಟಿದ್ರೆ ಸಹನಾ ಅಂತ ಹೆಸರಿಡ್ತೀನಿ ಅಂತ ಹೇಳ್ತಾರೆ.